ಪತಿಯ ಸಹೋದರನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಕೋರಿ ತಮಿಳಿನ ಖ್ಯಾತ ಕಿರುತೆರೆ ಕಲಾವಿದೆ ದೀಪಾ ಅವರು ಚೆನ್ನೈ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ನಟಿ ದೀಪಾ ಅವರು ಅನ್ಬೆ ಶಿವಂ, ಅತಿಪೋಕಂ, ನಾಮ್ ಇರುವರ್, ನಾಕು ಇರುವರ್, ಪ್ರಿಯಾಮನ ದೋಷಿ, ಅಂದಾಲ್ ಅಳಗರ್ ಮತ್ತು ಪಾಗಲ್ ನಿಲುವು ಸೇರಿದಂತೆ ಪ್ರಮುಖ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ತಮ್ಮ ನಟನೆಯ ಮೂಲಕವೇ ದೀಪಾ ಅವರು ಕಾಲಿವುಡ್ ಕಿರುತೆರೆ ಲೋಕದಲ್ಲಿ ಖ್ಯಾತಿ ಪಡೆದಿದ್ದಾರೆ. ಕಳೆದ ವರ್ಷ ದೀಪಾ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಸಾಯಿ ಗಣೇಶ್ ಎಂಬುವರನ್ನು ರಿಜಿಸ್ಟರ್ ಮದುವೆಯಾದರು. ಗಣೇಶ್ ಅವರು ಪಾಂಡಿಯನ್ ಸ್ಟೋರ್, ಭಾಗ್ಯಲಕ್ಷ್ಮಿ, ವಿಕ್ರಮ್ ವೇದ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. ಇದೀಗ ದೀಪಾ ಅವರು ತಮ್ಮ ಗಂಡನ ಸಹೋದರನ ವಿರುದ್ಧ ಕ್ರಮ ಜರುಗಿಸುವಂತೆ ಕೋರಿ ಚೆನ್ನೈ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಗಂಡನ ಮನೆಯಲ್ಲಿ ತನಗಾಗುತ್ತಿರುವ ಕಿರುಕುಳವನ್ನು ಇತ್ತೀಚೆಗೆ ಮಾಧ್ಯಮ ಸಂದರ್ಶನದಲ್ಲಿ ದೀಪಾ ಬಿಚ್ಚಿಟ್ಟರು. ಕಳೆದ ವರ್ಷ ನಾವಿಬ್ಬರೂ ಮದುವೆಯಾದೆವು. ನಾನು ಅನ್ಯಜಾತಿಯವಳು ಎಂಬ ಕಾರಣಕ್ಕೆ ನನ್ನ ಗಂಡನ ಸಹೋದರ ಮತ್ತು ಅತ್ತೆ ನನ್ನನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ನನ್ನ ಆಭರಣಗಳನ್ನೆಲ್ಲ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ನನ್ನ ಗಂಡನ ಸಹೋದರ ರಾಮಕೃಷ್ಣನ್ ನನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾನೆ. ನನ್ನೊಂದಿಗೆ ಬಾ ಜೊತೆಯಲ್ಲಿ ಮಲಗು ಒತ್ತಾಯಿಸುತ್ತಿದ್ದಾನೆ. ನನ್ನ ಸಹೋದರನ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಈ ವಿಚಾರವನ್ನು ನಾನು ನನ್ನ ಗಂಡನ ಬಳಿ ಹೇಳಿದೆ. ಆದರೆ ಅವರು ಯಾವುದಕ್ಕೂ ಕ್ಯಾರೆ ಎನ್ನದೆ ಎಲ್ಲವನ್ನೂ ಹೊಂದಾಣಿಕೆ ಮಾಡಿಕೊಂಡು ಹೋಗು, ನನ್ನನ್ನು ನೆಮ್ಮದಿಯಾಗಿ ಇರಲು ಬಿಡು ಎನ್ನುತ್ತಾರೆ. ಕುಟುಂಬದ ಜೊತೆ ಇರುವಂತೆ ನನ್ನನ್ನು ಒತ್ತಾಯಿಸುತ್ತಿದ್ದಾರೆ. ನನಗೀಗ ನನ್ನ ತಂದೆಯ ಬಲ ಮಾತ್ರವಿದೆ. ಆದರೆ ಈ ಸಮಸ್ಯೆಯಿಂದ ನನ್ನ ತಂದೆಗೆ ಏನಾದರೂ ತೊಂದರೆಯಾಗುತ್ತದೆ ಎಂಬ ಭಯವಾಗುತ್ತಿದೆ ಎಂದು ದೀಪಾ ಹೇಳಿಕೊಂಡಿದ್ದಾರೆ. ಗಂಡನ ಸಹೋದರನ ವಿರುದ್ಧ ಸಾಕಷ್ಟು ಬಾರಿ ದೂರು ನೀಡಿದರೂ ಹಣ ಕೊಟ್ಟು ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳುತ್ತಿದ್ದಾನೆ. ನನಗೆ ನ್ಯಾಯ ಸಿಕ್ಕಿಲ್ಲ, ಹೀಗಾಗಿ ನಾನು ಕೋರ್ಟ್ ಮೆಟ್ಟಿಲೇರಿದ್ದೇನೆ ಎಂದು ದೀಪಾ ಹೇಳಿದ್ದಾರೆ. ಅಂದಹಾಗೆ ದೀಪಾಗೆ ಇದು 2ನೇ ಮದುವೆ. ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಆಗಿದೆ. 15 ವರ್ಷದ ಮಗನೂ ಸಹ ಇದ್ದಾನೆ. ಹೀಗಾಗಿ ದೀಪಾ ಜೊತೆಗಿನ ಮದುವೆಗೆ ಗಣೇಶ್ ಕುಟುಂಬದ ವಿರೋಧ ಇತ್ತು. ಹಿರಿಯ ನಟಿ ಲಕ್ಷ್ಮಿ ಅವರ ಬಗ್ಗೆ ಕನ್ನಡಿಗರಿಗೆ ಹೆಚ್ಚಿಗೆ ಹೇಳಬೇಕಿಲ್ಲ. 70 ಮತ್ತು 80ರ ದಶಕದಲ್ಲಿ ಬಹು ಬೇಡಿಕೆ ನಟಿಯಾಗಿದ್ದ ಲಕ್ಷ್ಮಿ ಅವರು ತಮಿಳು, ತೆಲುಗು, ಕನ್ನಡ, ಹಿಂದಿ ಹಾಗೂ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಈ ವೃದ್ಧಾಪ್ಯದಲ್ಲೂ ಬಣ್ಣದ ಜಗತ್ತಿನಲ್ಲಿ ಸಕ್ರಿಯರಾಗಿದ್ದಾರೆ. ಲಕ್ಷ್ಮಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಆಗಾಗ ಚರ್ಚೆಯಾಗುತ್ತಲೇ ಇರುತ್ತದೆ. ಅದರಲ್ಲೂ ಇತ್ತೀಚೆಗೆ ಹೆಚ್ಚು ಚರ್ಚೆಯಲ್ಲಿದೆ. ಐಶ್ವರ್ಯಾ ಭಾಸ್ಕರನ್ ಲಕ್ಷ್ಮಿ ಅವರ ಮಗಳು. ಮೊದಲ ಗಂಡ ಭಾಸ್ಕರನ್ ಅವರ ಮಗಳು. ಇದಾದ ಬಳಿಕ ನಟ ಮೋಹನ್ ಶರ್ಮರನ್ನು ಮದುವೆಯಾದರು. ಇಬ್ಬರು 1975ರಲ್ಲಿ ಮದುವೆಯಾಗಿ 1980ರಲ್ಲಿ ಡಿವೋರ್ಸ್ ಪಡೆದುಕೊಂಡರು. ಇದಾದ ಬಳಿಕ ಲಕ್ಷ್ಮಿ ಅವರು ಶಿವಚಂದ್ರ ಎಂಬುವರನ್ನು ವರಿಸಿದರು. ಇದೀಗ ಮೋಹನ್ ಶರ್ಮಾ ಅವರು ಇಂಡಿಯಾ ಗ್ಲಿಡ್ಜ್ ಮಾಧ್ಯಮಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾಜಿ ಪತ್ನಿ ಲಕ್ಷ್ಮಿ ಕುರಿತು ಕೆಲವೊಂದು ಆಸಕ್ತಿಕರ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. 1974ರಲ್ಲಿ ತೆರೆಕಂಡ ಚಟ್ಟಕ್ಕರಿ ಸಿನಿಮಾ ಮೂಲಕ ನಾವಿಬ್ಬರೂ ಮೊದಲ ಬಾರಿ ಭೇಟಿಯಾದೆವು. ಆ ಸಮಯದಲ್ಲಿ ನನ್ನ ತಂದೆ ತಾಯಿ ಬಾಂಬೆ, ಈಗ ಮುಂಬಯಿಯಲ್ಲಿ ವಾಸವಿದ್ದರು. ನಾನು ಶೂಟಿಂಗ್ಗೆ ಬಂದು ವಾಪಸ್ ಬಾಂಬೆಗೆ ಹೋಗುತ್ತಿದ್ದೆ. ಒಂದು ದಿನ ಬಾಂಬೆಯಲ್ಲಿ ಇರುವಾಗ ಬೆಳಗ್ಗೆ ಫೋನ್ ಕಾಲ್ ಒಂದನ್ನು ಸ್ವೀಕರಿಸಿದೆ. ಕರೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಟಿ ಲಕ್ಷ್ಮಿ. ಲಕ್ಷ್ ಸಾಬೂನು ಜಾಹೀರಾತಿಗಾಗಿ ಬಾಂಬೆಗೆ ಬಂದಿರುವುದಾಗಿ ತಿಳಿಸಿದರು. ಸ್ವಲ್ಪ ಶಾಪಿಂಗ್ ಮಾಡಬೇಕಿದೆ, ಸಹಾಯ ಮಾಡುತ್ತೀರಾ ಎಂದು ಕೇಳಿದರು. ಸರಿ ಎಂದು ನಾನು ಅವರ ಜೊತೆಯಲ್ಲಿ ಶಾಪಿಂಗ್ಗೆ ತೆರಳಿದೆ. ಹಲವು ಕಡೆ ನನ್ನನ್ನು ಕರೆದೊಯ್ದರು. ಒಳ್ಳೊಳ್ಳೆ ಪರ್ಫ್ಯೂಮ್ಗಳು ಇರುವ ಜಾಗಕ್ಕೆ ನನ್ನನ್ನು ಕರೆದೊಯ್ದರು. ಈ ವೇಳೆ ಅಂಗಡಿಯಲ್ಲಿ ನಾಯಿಯ ಆಕಾರದಲ್ಲಿದ್ದ ಆಫ್ಟರ್ ಶೇವ್ ಲೋಷನ್ ನೋಡಿದೆ. ಆದರೆ ದುಬಾರಿಯಾದ್ದರಿಂದ ಅದನ್ನು ಅಲ್ಲಿಯೇ ಇಟ್ಟೆ. ಇಬ್ಬರು ಶಾಪಿಂಗ್ ಮುಗಿಸಿ ಊಟ ಮಾಡಿ ಹೋಟೆಲ್ಗೆ ಹೋದೆವು. ಟ್ಯಾಕ್ಸಿಯಲ್ಲಿ ನಾನು ಮುಂದಿನ ಸೀಟಿನಲ್ಲಿ ಮತ್ತು ಲಕ್ಷ್ಮಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ಆ ಸಮಯ 9 ಗಂಟೆಯಾಗಿತ್ತು. ಈ ವೇಳೆ ಲಕ್ಷ್ಮಿ ಅವರು ಮಾತನಾಡಿ, ನಾನು ನಿಮಗೆ ಏನೋ ಒಂದನ್ನು ಕೊಡುತ್ತೇನೆ ಎಂದರು. ಅದನ್ನು ನೋಡಿದಾಗ ನಾನು ಮೊದಲೇ ನೋಡಿದ ಆಫ್ಟರ್ ಶೇವ್ ಲೋಷನ್ ಆಗಿತ್ತು. ಅದನ್ನು ನನಗೆ ನೀಡಿ ಐ ಲವ್ ಯು ಎಂದರು. ಒಂದು ವೇಳೆ ನನಗೆ ಅವಕಾಶ ಸಿಕ್ಕರೆ ನಿಮ್ಮ ಜೀವನದಲ್ಲಿ ಈ ನಾಯಿಯಂತೆ ಇರುತ್ತೇನೆ ಎಂದರು. ಆ ಕ್ಷಣದಲ್ಲಿ ಏನು ಉತ್ತರಿಸಬೇಕೆಂದು ನನಗೆ ತೋಚಲಿಲ್ಲ. ಒಂದು ಹುಡುಗಿ ನನಗೆ ಪ್ರೇಮ ನಿವೇದನೆ ಮಾಡಿದ್ದು ಇದೇ ಮೊದಲು. ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೆ ಅಂದು ನಾನು ಮಾಡಿದ ಒಂದು ದೊಡ್ಡ ತಪ್ಪು.
ಅದು ನನ್ನ ಮೇಲೆ ಪ್ರಭಾವ ಬೀರಿದೆ. ಆ ದಿನ ರಾತ್ರಿ ನಾನು ನಿದ್ರಿಸಲಿಲ್ಲ. ಬೆಳಗ್ಗೆ ನಾನು ಲಕ್ಷ್ಮಿ ಅವರಿಗೆ ಕರೆ ಮಾಡಿದೆ. ಇಬ್ಬರೂ ಪರಸ್ಪರ ಭೇಟಿಯಾಗೋಣ ಎಂದು ಹೇಳಿದೆ. ನಾನು ರಾತ್ರಿ ಪೂರ್ತಿ ನಿದ್ರೆ ಮಾಡಲಿಲ್ಲ ಎಂದು ಹೇಳಿದೆ. ಸದ್ಯಕ್ಕೆ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನ ವೃತ್ತಿ ಜೀವನದ ಮೇಲೆ ನನ್ನ ಗಮನವಿದೆ ಎಂದು ಹೇಳಿದೆ. ಆಗ ಲಕ್ಷ್ಮಿ ಅವರು ನನ್ನನ್ನು ರೂಮಿಗೆ ಕರೆದರು. ಆದರೆ ಏನಾಗಲಿದೆ ಎಂದು ನನಗೆ ಅರ್ಥವಾಯಿತು. ನಾನು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವನು. ಮದುವೆ ಆಗದೆ ನಿನ್ನ ಜೊತೆ ಏನು ಮಾಡಲಾರೆ, ಕುಂಕುಮ ಇದ್ದರೆ ಕೊಡುವಂದೆ. ಬಳಿಕ ಲಕ್ಷ್ಮಿ ಕುಂಕುಮ ನೀಡಿದರು. ಬಳಿಕ ಹಣೆಗೆ ಇಟ್ಟೆ. ಅದೇ ದಿನ ನನಗೆ ಮೊದಲ ಅನುಭವವಾಯಿತು. ಆ ಮೊದಲ ರಾತ್ರಿ ನಾವು ಗಂಡ ಹೆಂಡತಿಯಾದೆವು. ಚೆನ್ನೈಗೆ ಬಂದಾಗ ವಕೀಲರ ಮೂಲಕ ಮಾಧ್ಯಮದವರಿಗೆ ಮದುವೆಯಾಗಿರುವುದಾಗಿ ತಿಳಿಸಿದರು. ಇದಾದ ಬಳಿಕ ನಾವಿಬ್ಬರು ನಮ್ಮ ವೃತ್ತಿ ಜೀವನದಲ್ಲಿ ಬಿಜ್ಜೆದೆವು. ಆ ಸಮಯದಲ್ಲಿ ಐಶ್ವರ್ಯಾಗೆ 1.5 ವರ್ಷವಾಗಿತ್ತು. ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಬಂತು. ಕಾರಣಾಂತರಗಳಿಂದ ನಮ್ಮ ಸಂಬಂಧ ಮುಂದುವರಿಯಲಿಲ್ಲ ಎಂದು ಮೋಹನ್ ಶರ್ಮಾ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದೀಗ ಈ ವಿಷಯ ಕಾಲಿವುಡ್ನಲ್ಲಿ ಬಹಳಷ್ಟು ಚರ್ಚೆಯಾಗುತ್ತಿದೆ. ಹಿರಿಯ ನಟಿ ನಿಮಗೆಲ್ಲ ನಟಿ ಐಶ್ವರ್ಯಾ ಅಲಿಯಾಸ್ ಐಶ್ವರ್ಯಾ ಭಾಸ್ಕರನ್ ಗೊತ್ತಿರಬಹುದು. ಇವರು ಹಿರಿಯ ನಟಿ ಲಕ್ಷ್ಮಿ ಅವರ ಪುತ್ರಿ. ಮಲಯಾಳಂ, ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ನಟಿಸಿದ್ದಾರೆ. ಒಂದು ಕಾಲದಲ್ಲಿ ಸ್ಟಾರ್ ನಟರ ಜೊತೆಯಲ್ಲೇ ತೆರೆ ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ ಪಾಂಡವರು ಮತ್ತು ಒಗ್ಗರಣೆ ಸೇರಿದಂತೆ ಕೆಲವೇ ಸಿನಿಮಾಗಳಲ್ಲಿ ನಟಿಸಿದ್ದು, ಕೆಲವರಿಗೆ ಇವರು ಮುಖ ಪರಿಚಯವೂ ಇದೆ. ಐಶ್ವರ್ಯಾ ಅವರು ಮಲಯಾಳಂ ಮತ್ತು ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ. ಬಟರ್ ಫ್ಲೈಸ್, ನರಸಿಂಹಂ ಮತ್ತು ಪ್ರಜಾ ಸಿನಿಮಾಗಳಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ ನಾಯಕಿಯಾಗಿ ನಟಿಸಿದ್ದಾರೆ. ಜಾಕ್ಪಾಟ್, ಸತ್ಯಮೇವ ಜಯತೆ, ಶಾರ್ಜಾ ಮತ್ತು ನೋಟ್ಬುಕ್ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಕಿರಿತೆಯ ಅನೇಕ ಧಾರಾವಾಹಿಗಳಲ್ಲೂ ಐಶ್ವರ್ಯಾ ಬಣ್ಣ ಹಚ್ಚಿದ್ದಾರೆ. ತಡವಾಗಿ ಅರಿವಾಯಿತು. ತಾಜಾ ಸಂಗತಿ ಏನೆಂದರೆ, ಐಶ್ವರ್ಯಾ ಅವರು ತಮ್ಮ ತಾಯಿ ಲಕ್ಷ್ಮಿ ಬಗ್ಗೆ ಮಾತನಾಡಿದ್ದಾರೆ. ಇತ್ತೀಚೆಗೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಮಾತನಾಡಿದ ಐಶ್ವರ್ಯಾ, ಕೆಲವು ವರ್ಷಗಳ ಹಿಂದೆ ನಾನು ಟಿವಿ ಕಾರ್ಯಕ್ರಮದಲ್ಲಿ ನನ್ನ ತಾಯಿಯ ಅನಾರೋಗ್ಯದ ಬಗ್ಗೆ ಮಾತನಾಡಿದೆ. ಇದರಿಂದ ನನ್ನ ತಾಯಿ ಹೃದಯಕ್ಕೆ ಎಷ್ಟು ನೋವಾಯಿತು ಎಂಬುದು ತಡವಾಗಿ ನನಗೆ ಅರಿವಾಯಿತು ಎಂದು ಹೇಳಿದ್ದಾರೆ. ನಾನು ಆ ಒಂದು ತಪ್ಪು ಮಾಡದೇ ಇದ್ದಿದ್ದರೆ ಎಲ್ಲವೂ ಚೆನ್ನಾಗಿರುತ್ತಿತ್ತು. ನನ್ನನ್ನು ಕ್ಷಮಿಸು ಎಂದು ನನ್ನ ತಾಯಿಯ ಬಳಿ ಕೇಳಿದ್ದೇನೆ. ನಾನು ಮಾಡಿದ ಆ ಒಂದು ತಪ್ಪಿನಿಂದ ನನ್ನ ಕುಟುಂಬ ಸಾಕಷ್ಟು ಸಂಕಟ ಅನುಭವಿಸಿದೆ. ಈ ಘಟನೆಯ ಬಳಿಕ ನಾನು ಎಲ್ಲಿಯೂ ನನ್ನ ಕುಟುಂಬದ ಬಗ್ಗೆ ಮಾತನಾಡುವುದಿಲ್ಲ. ನಾನಷ್ಟೇ ಅಲ್ಲ, ಯಾರೇ ಆಗಲಿ ತಮ್ಮ ಕುಟುಂಬದ ಬಗ್ಗೆ ಸಾರ್ವಜನಿಕವಾಗಿ ಕೆಟ್ಟದಾಗಿ ಮಾತನಾಡುವುದು ದೊಡ್ಡ ತಪ್ಪು. ಮಲಗಿ ಉಗುಳಿದಂತಾಗುತ್ತದೆ ಎಂದು ಐಶ್ವರ್ಯಾ ಹೇಳಿದರು. ಅಂದಹಾಗೆ ಐಶ್ವರ್ಯಾ ಅವರು ಸಿನಿಮಾ ಮತ್ತು ಕಿರುತೆರೆಯಿಂದ ದೂರ ಉಳಿದಿದ್ದಾರೆ. ಮಗಳ ಮೇಲೆ ಹೆಚ್ಚಿನ ಪ್ರೀತಿ ಇಟ್ಟುಕೊಂಡಿದ್ದಾರೆ. ಐಶ್ವರ್ಯಾ ಅವರು ಯೂಟ್ಯೂಬ್ ಚಾನೆಲ್ ಮೂಲಕವೂ ಹಣ ಗಳಿಕೆ ಮಾಡುತ್ತಾರೆ. ಅಲ್ಲದೆ ಯೂಟ್ಯೂಬ್ ಕೆಲಸ ಮುಗಿದ ಬಳಿಕ ಸೋಪ್ ಮಾರಾಟ ಸಹ ಮಾಡುತ್ತಾರೆ. ಇದನ್ನು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ನನ್ನ ಮಗಳಿಗಾಗಿ ನಾನು ಬದುಕುತ್ತಿದ್ದೇನೆ. ಸ್ವತಂತ್ರ ವ್ಯಕ್ತಿಯಾಗಿ ಇರಲು ಹೆಮ್ಮೆ ಇದೆ ಎಂದು ಐಶ್ವರ್ಯಾ ಈ ಹಿಂದೆ ತಿಳಿಸಿದ್ದರು. ನಿಮಗೆಲ್ಲ ನಟಿ